ಪ್ರತಿ ವರ್ಷ 3,75,000 ಜನ ವಿದ್ಯಾರ್ಥಿಗಳು KCET ಎಕ್ಸಾಮಿನೇಷನ್ ಬರೀತಾರೆ. ಅದರಲ್ಲಿ ಟಾಪ್ ಮೋಸ್ಟ್ ಕಾಲೇಜಲ್ಲಿ ಸೆಲೆಕ್ಟ್ ಆಗಿರುವಂತಹ ಮಕ್ಕಳು ಬಂದ್ಬಿಟ್ಟು ಓನ್ಲಿ 50,000. ಸೊ ಆ 50,000 ಮಕ್ಕಳಲ್ಲಿ ನೀವು ಒಬ್ರು ಆಗಬೇಕಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಹೇಳುವಂಥ ಟಿಪ್ಸ್, ಟ್ರಿಕ್ಸ್, ಸ್ಟ್ರಾಟಜಿ, ಹ್ಯಾಕ್ಸ್ ಏನಾದರೂ ನೀವು ನಿಮ್ಮ KCET 2026 ಎಕ್ಸಾಮಿನೇಷನಲ್ಲಿ ಯೂಸ್ ಮಾಡಿದ್ರೆ ಖಂಡಿತ ಆ 50,000 ಮಕ್ಕಳಲ್ಲಿ ನೀವು ಕೂಡ ಒಬ್ಬರಾಗಬಹುದು. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡಿ. ನಮಸ್ಕಾರ, ನನ್ನ ಹೆಸರು ದಕ್ಷ. ನಾನು KCET ಎಕ್ಸಾಮಿನೇಷನಲ್ಲಿ 15,000 ರ್ಯಾಂಕ್ ಪಡೆದಿದ್ದೀನಿ. ಆ್ಯಂಡ್ ನಾನು ನನ್ನ ಜೂನಿಯರ್ಸ್ಗೆ ಅಂದರೆ ನಿಮ್ಮೆಲ್ರಿಗೂ ನನ್ನ ಒಂದು ಸ್ಟಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ತಿಳಿಸ್ತಾ ಸೊ ದಟ್ ನೀವು ಕೂಡ ಒಳ್ಳೆ ರ್ಯಾಂಕನ್ನು ತೆಗೆಯೋದು ಹೇಗಂತ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಿಪರೇಷನ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಡೈರೆಕ್ಟ್ಲಿ ಪಾಯಿಂಟಿಗೆ ಬರೋಣ. ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಹೇಗಂತ ನೋಡ್ಕೊಂಡು. ಸೊ ಮೇನ್ ಸ್ಟ್ರಾಟಜಿ ನಾನು ಯೂಸ್ ಮಾಡಿದ್ದೇನಪ್ಪ ಅಂದರೆ ಆ ಕ್ವಶನ್ ಪೇಪರನ್ನು ಅನಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮಾರ್ಕಿಂಗ್ ಸ್ಕೀಮ್ ಕೂಡ ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ಇವಾಗ 50% ಮಾರ್ಕ್ಸ್ ಆಫ್ ಯೋರ್ ಬೋರ್ಡ್ಸ್ ಆ್ಯಂಡ್ 50% ಮಾರ್ಕ್ಸ್ ಆಫ್ ಯೋರ್ KCET ಇದನ್ನ ಟ್ಯಾಲಿ ಮಾಡಿಕೊಂಡು ನಿಮ್ಮ KCET ರ್ಯಾಂಕನ್ನು ನಿಮಗೆ ಕೊಡ್ತಾರೆ. ಸೊ ಹಾಗಾದರೆ ನೀವೇನು ಮಾಡಬೇಕು, ನಿಮ್ಮ ಬೋರ್ಡ್ಸ್ಗೆ ನೀವು ನಿಮ್ಮ 100% ಎಫರ್ಟ್ಸನ್ನು ಹಾಕಲೇಬೇಕು. ಬಿಕಾಸ್ PCM ಮಾರ್ಕ್ಸ್, ಈ PCM ಮಾರ್ಕ್ಸ್ ಕನ್ಸಿಡರ್ ಆಗಿರೋದ್ರಿಂದಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ಮೂರು ಸಬ್ಜೆಕ್ಟಲ್ಲಿ ನೀವು 100ಅಲ್ಲಿ 90 ಅಟ್ಲೀಸ್ಟ್ 90 ಮಾರ್ಕ್ಸ್ ಈಚ್ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನೇ ನಿಮಗೆ 95, 96 ತೆಗೀರಿ ಅಂತ ಹೇಳಲ್ಲ. 90, 90, 90 ಈಚ್ ಅಥವಾ ಪ್ರತಿಯೊಂದರಲ್ಲೂ 85+ ಏನಾದರೂ ನೀವು ಸ್ಕೋರ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಯು ವಿಲ್ ಗೋನಾ ರಾಕ್ ಯುವರ್ KCET ಎಕ್ಸಾಮ್. ಪಾಯಿಂಟ್ ನಂಬರ್ 2 ಏನಪ್ಪಾ ಅಂದರೆ PYQs, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಅಂದರೆ 10 ವರ್ಷದ ನೀವು ಐ ಆಮ್ ಸೇಯಿಂಗ್ ಯು ಗೈಸ್ ಇಟ್ ವಿಲ್ ಬಿ ಹಾರ್ಡ್ ಟು ಕೇಳಕ್ಕೆ ಕಷ್ಟ ಆಗಿರ್ಬೋದು, ಬಟ್ ಹೇಳೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ದಟ್ 10 ವರ್ಷದ ಕ್ವೆಶ್ಚನ್ ಪೇಪರ್ ನೀವು ಕೂತ್ಕೊಂಡು ಸುಮ್ಮನೆ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇವಾಗಿಂದ ಸ್ಟಾರ್ಟ್ ಮಾಡಿ. ನೀವು ಅನ್ಕೊಳ್ಬೋದು ಎಕ್ಸಾಮ್ ಮಾರ್ಚ್, ಏಪ್ರಿಲ್ ಇರ್ಬೋದು, ಬಟ್ ವೈ ಟು ಪ್ರಿಪೇರ್ ನಾವು? ಇಟ್ ಈಸ್ ನೆವರ್ ಲೇಟ್ ಗೈಸ್. ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ನೌ ಇಟ್ ಸೆಲ್ಫ್. ಇನ್ನೂ ಲೇಟ್ ಮಾಡ್ತಾ ಹೋದ್ರೆ ನಿಮ್ಮ ರ್ಯಾಂಕು ಅಷ್ಟೇ ಕಡಿಮೆ ಆಗಿ ಬರುತ್ತೆ ನಿಮಗೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಬೆಗ್ ಯು, ಇವಾಗಿಂದಲೇ ಪ್ರಿಪರೇಷನ್ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ವೇರ್ ಯು ಲ್ಯಾಂಡ್ ಅಪ್ ಇನ್ ಟಾಪ್ ಕಾಲೇಜಸ್, ಎಸ್ಪೆಷಲಿ ಇಂಜಿನಿಯರಿಂಗ್ ಕಾಲೇಜಸ್. ಒಳ್ಳೆ ಪ್ಯಾಕೇಜ್ ಬೇಕಲ್ವಾ ನಿಮಗೆ? ಹಾಗಾದ್ರೆ ಒಳ್ಳೆ ಕಾಲೇಜಲ್ಲಿ ಕಲಿಯೋದು ಕೂಡ ನಿಮ್ಮ ಹಾಗಾಗಿ ನಿಮ್ಮ 100% ಎಫರ್ಟ್ ನೀವು ಕೊಡಬೇಕಾಗುತ್ತೆ. ಬಿಕಾಸ್ ಇನ್ನೊಂದ್ಸಲ ಎಕ್ಸಾಮ್ ನಿಮ್ಗೆ ಕೊಡೋಕ್ಕೆ ಬರೋದಿಲ್ಲ. ಈ ವರ್ಷದಲ್ಲಿ ಒಂದೇ ಸಲ ನಿಮ್ಗೆ KCET ಕೊಡೋಕ್ಕಾಗೋದೇ ಒಂದು ಎಕ್ಸಾಮ್ ಇರೋದು. ಅದಕ್ಕೆ ನಿಮ್ಮ 100% ಅಲ್ಲ 200% ನೀವು ಹಾಕಿದ್ರು ಇಟ್ ಈಸ್ worth it guys, and you will come to know once you are landed up in the toppest college, then only you will come to know, oh ನಾನು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದು ಯೂಸ್ ಆಯಿತು, ಸೊ ದಟ್ ಐ ಆಮ್ ಇನ್ ಅ ಟಾಪೆಸ್ಟ್ ಕಾಲೇಜ್. you'll feel that worth guys. ನಿಮ್ಗೆ ಅನ್ಸುತ್ತೆ ಓ ನಾನು ಹಾಕಿರೋ ಎಫರ್ಟ್ಸ್ ಇನ್ 12th and my boards and my KCET is worth ಅಂತ ಅನಿಸುತ್ತೆ. ಆ ಮೊಮೆಂಟ್ ನಿಮಗೂ ಫೀಲ್ ಆಗೋಕ್ಕೆ ಬರುತ್ತೆ. ಓಕೆ, ಕೀಪ್ ವೇಟಿಂಗ್ ಫಾರ್ ದ್ಯಾಟ್ ಮೂಮೆಂಟ್. ಆ್ಯಂಡ್ ಇವಾಗಲೇ ನಿಮ್ಮ ಒಂದು ಬುಕ್ಕಲ್ಲಿ ಅಥವಾ ನಿಮ್ಮ ಬೋರ್ಡಲ್ಲಿ ನೀವು ಬರೆದಿಟ್ಕೋಬೇಕು ಈ ಕಾಲೇಜ್ ನನಗೆ ಸಿಗಬೇಕು. ಟಾಪ್ ಪ್ರಿಯಾರಿಟಿ RVCE, ಸೆಕೆಂಡ್ ಪ್ರಿಯಾರಿಟಿ BMS ಆರ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, PES, ಈ ಥರ ಟಾಪೆಸ್ಟ್ ಕಾಲೇಜ್ ಇದೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನೀವು ನಿಮ್ಮ ಗೋಲನ್ನು ಸೆಟ್ ಮಾಡಿರಬೇಕಾಗುತ್ತೆ. ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಯಾವ ಕಾಲೇಜಲ್ಲಿ ಕಟ್ ಆಫ್ ಎಷ್ಟಿದೆ, ಯಾವ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕಟ್ ಆಫ್ ಇದೆ, ಇದನ್ನೆಲ್ಲ ಪ್ರತಿಯೊಂದನ್ನು ನೋಡಬೇಕು. ಇವಾಗ CS ಹೈಯೆಸ್ಟ್ ಆಗಿ AIML CS ಎಲ್ಲ ತಗೊಳ್ತಿದ್ದಾರೆ. ಆ ಟಾಪಿಕ್ ಬೇಡ, ಇವಾಗ ಪ್ರಿಪರೇಷನ್ ಬಗ್ಗೆ ಮಾತಾಡಕ್ಕೆ ಹೋಗೋಣ. ಸೊ ಪ್ರಿಪರೇಷನ್ಸ್ PYQs 10 years ಪಾಸ್ಟ್ PYQs ಅನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ. ದಟ್ ಇಸ್ ಮೋರ್ ದನ್ ಇನಫ್ ಗೈಸ್. ಯಾಕಂದ್ರೆ ಅಲ್ಲಿ ನಿಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ. ಎಕ್ಸಾಮ್ ಯಾವ ಥರ ಇರುತ್ತೆ, ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ. ಪಾಸ್ಟ್ ಬೇಡ, 10 ವರ್ಷದ ಬೇಡ. ನಾನು ನಿಮ್ಗೆ ಹೇಳಿದ್ರು ಅಮ್ಮಮ್ಮ ಅಂದರೆ 2-3 ವರ್ಷದ ಪೇಪರ್ಸ್ ಸಾಲ್ವ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಅಷ್ಟೇ ಮಾಡಿರೋದು. ಪಾಸ್ಟ್ 10 years ಆ್ಯಕ್ಚುಲಿ ನಾನು ಸಾಲ್ವ್ ಮಾಡಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಿರೋದು ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಟೈಮ್. ನನಗೆ ಟೈಮ್ ಇರಲಿಲ್ಲ. ನಾನು 11th ಸ್ಟಿಲ್ ಲಿಟರಲಿ ಐ ವೇಸ್ಟೆಡ್ ಮೈ 11th 12th ನಾನು ಓದಿರೋದು. ಸೊ ಅದು ಇನ್ನೊಂದು ಡಿಫ್ರೆಂಟ್ ಸ್ಟೋರಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಹೇಳ್ತೀನಿ. ಇವಾಗ ಟೈಮ್ ವೇಸ್ಟ್ ಮಾಡಬೇಡ. ಸೊ ಇವಾಗ ಏನಂದ್ರೆ ಟಾಪಿಕ್ ಬಂದ್ಬಿಟ್ಟು ಸೊ ಈಸಿಲಿ ನೀವು ಸ್ಕೋರ್ ಮಾಡಬೇಕಂದ್ರೆ 3 years, ಪಾಸ್ಟ್ 3 years ಆರ್ 5 years, ಮ್ಯಾಕ್ಸ್ 5 years ಹಿಂದಿನ ಕ್ವಶನ್ ಪೇಪರ್ಸ್ ಅನ್ನು ಓದಿದ್ರೆ ದಟ್ ಇಸ್ ಮೋರ್ ದನ್ ಇನಫ್, ಸಫಿಷಿಯಂಟ್ ಇನಫ್. ನೆಕ್ಸ್ಟ್ ಕ್ವಶನ್ ಪ್ರತಿಯೊಬ್ಬರಿಗೆ ಇರೋದು ಅಪ್ಪ ವೇರ್ ಟು ಸ್ಟಾರ್ಟ್, ಹೌ ಟು ಸ್ಟಾರ್ಟ್. ವೇರ್ ಟು ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಫ್ರಮ್ ಯೋರ್ ಬೇಸಿಕ್ಸ್ ಗೈಸ್. ಈ ಬೇಸಿಕ್ ಕ್ಲಿಯರ್ ಇಲ್ಲ ಆದರೆ ಟೆನ್ಷನ್ ಮಾಡೋಕೆ ಹೋಗಬೇಡಿ. ಅದಕ್ಕಿಂತ ತಕ್ಕಾಗಿ ಒಳ್ಳೆ ಚಾನಲ್ಸ್ ಇರುತ್ತೆ, ಯೂಟ್ಯೂಬಲ್ಲಿ ಚಾನಲ್ಸ್ ಇರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಬೇಸಿಕ್ಸ್ ಕ್ಲಿಯರ್ ಇಲ್ಲ, ನನಗೆ ಬೇಸಿಕ್ಸ್ ಕ್ಲಿಯರ್ ಆಗಬೇಕಕ್ಕ ಅಂತ ಇದ್ರೆ ಬೇಸಿಕ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ಐ ವಿಲ್ ಬಿ ಡೂಯಿಂಗ್ ಬೇಸಿಕ್ಸ್ ಇಂದ ಕಳ್ಸಕ್ಕೆ ಹೋಗ್ತೀನಿ ನಿಮಗೆ ಗೈಸ್. ಸೊ ದಟ್ ಇಲ್ ಬಿ ಈಸಿ ಫಾರ್ ಯು ಟು ಸ್ಟಡಿ. ಒಬ್ಬರಿಗೂ ಪ್ರತಿಯೊಂದು ಮೆಟೀರಿಯಲ್ಸ್ ಸಿಗುತ್ತೆ, ಆಫ್ಲೈನ್ ಆನ್ಲೈನ್ ಎಲ್ಲ ಕಡೆಯಲ್ಲೂ. ನಾನು ರೆಫರ್ ಮಾಡಿದ್ದು NCERT ಫಿಂಗರ್ ಟಿಪ್ಸ್. ಸಿ ಅಗೇನ್ ಐ ಆಮ್ ನಾಟ್ ಹಿಯರ್ ಟು ಟೆಲ್ ಯು ಅಬೌಟ್ ಇದು ಸ್ಪಾನ್ಸರ್ಶಿಪ್ ಅಲ್ಲ, ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್. ಐ ಆಮ್ ಟೆಲಿಂಗ್ ಮೈ ನನ್ನೊಂದು ಎಕ್ಸ್ಪೀರಿಯನ್ಸು. ನಾನು ಪರ್ಟಿಕ್ಯುಲರ್ಲಿ 12th ಅಲ್ಲಿ ನನ್ನ CT ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಆ ಸ್ಟೋರಿ ವಿಡಿಯೋ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಬಟ್ 12th ಅಲ್ಲಿ ಇರಬೇಕಾದ್ರೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ಅಲ್ವಾ. ಸೊ ಆ 12th ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಐ ವಾಸ್ ಝೀರೋ ನಾಲೆಜ್. ಸೊ ಫ್ರಮ್ ಸ್ಕ್ರಾಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಬುಕ್ಸ್ ಫಸ್ಟ್ ಆಫ್ ಆಲ್ ಒಂದು ಬುಕ್ಸ್ ಅನ್ನ ಪರ್ಚೇಸ್ ಮಾಡಬೇಕು. ಯಾವ ಬುಕ್ಸ್ ಪರ್ಚೇಸ್ ಮಾಡೋದ್ರೆ ಡೌಟಲ್ಲಿ ಇದೆ. ನಮ್ಮ ಕಾಲೇಜಲ್ಲಿ ಹೇಳಿದ್ರು NCERT ಫಿಂಗರ್ ಟಿಪ್ಸ್ ಅನ್ನೋ ಬುಕ್ಸ್ ಅನ್ನ ನಮಗೆ ಕೊಟ್ಟಿದ್ರು. ಓಕೆನಾ, ಎಲ್ಲ ಬೇರೆ ಬುಕ್ಸ್ ಇದೆ, ಬಟ್ KCETಗೆ ಪರ್ಟಿಕ್ಯುಲರ್ಲಿ ನಾನು ರೆಫರ್ ಮಾಡಿದ್ರು. ಅಂಡ್ ಮೋಸ್ಟ್ ಆಫ್ ದ ಟೀಚರ್ಸ್ ಪ್ರಿಫರ್ ಇಸ್ NCERT ಫಿಂಗರ್ ಟಿಪ್ಸ್. ಅಗೇನ್ ಐ ಟೆಲ್ ಯು NCERT ಫಿಂಗರ್ ಟಿಪ್ಸ್. ಈ ಒಂದು ಬುಕ್ ಅನ್ನ ನೀವು ರೆಫರ್ ಮಾಡಿದ್ರೆ ಯು ವಿಲ್ ಬಿ ಇನ್ ದ ಟಾಪ್ 1000 or top 20,000 ಒಳಗಡೆ ನಿಮ್ಮ ರ್ಯಾಂಕ್ ಇರುತ್ತೆ. ಐ ಆಮ್ ದ ಪ್ರೂಫ್.
ಓಕೆನಾ. ನಾನು ಕೇವಲ 2-3 ಪಾಯಿಂಟ್ಸ್ ಅಷ್ಟೇ ಹೇಳಿದ್ದೀನಿ, ಯಾಕಂದ್ರೆ ವಿಡಿಯೋ ತುಂಬಾ ಉದ್ದಕ್ಕೆ ಹೋಗೋದು ಬೇಡ ಅಂತ, ಸೊ ದಟ್ ಯು ಗೈಸ್ ವಿಲ್ ಸ್ಲೀಪ್ ಫಾರ್ ಶ್ಯೂರ್. ಹಾಗಾಗಿ ವಿಡಿಯೋನ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚಿಕ್ಕದಾಗಿ ಹೇಳಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇನ್ನೂ ವಿಡಿಯೋ ಡೀಟೇಲ್ ಆಗಿ ಬೇಕಿದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಕ್ಕ ಪ್ಲೀಸ್ ಡೀಟೇಲ್ ಆಗಿ ನಮಗೆ KCET ಪ್ರಿಪರೇಷನ್ಸ್ ಬಗ್ಗೆ ವಿಡಿಯೋನ ತಿಳಿಸಿ ಅಂತ. ನೀವು ನಂಗೆ ಒಂದೇ ಒಂದು ಹೆಲ್ಪ್ ಮಾಡ್ಬೇಕು, ಏನು ಗೊತ್ತಾ, ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಚಾನಲ್ಗೆ ಅಂಡ್ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಬೇಕು ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು. ದಟ್ಸ್ ಆಲ್ ಫಾರ್ ಟುಡೇ ವಿಡಿಯೋ ಅಂಡ್ ಲೆಟ್ಸ್ ಎಂಡ್ ಅಪ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.